ಮುಂದೆ ಬರುವಂತ ದಿನಗಳಲ್ಲಿ ಹಣಕಾಸಿನ ಸಮಸ್ಯೆಗಳನ್ನ ತಲೆದೂರುವಂತ ಸಾಧ್ಯತೆ, ತೊಂದರೆಯಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆಗಳು ಇರತಕ್ಕಂಥದ್ರಿಂದ ಸ್ವಲ್ಪ ಹಣಕಾಸಿಗೆ ಹೆಚ್ಚಿನ ಮಹತ್ವವನ್ನ ನೀವು ಇಲ್ಲಿ ಕೊಡಬೇಕಾಗತ್ತೆ. ಇದ್ರ ಬಗ್ಗೆ ಗಮನದಲ್ಲಿರಲಿ. ಜೊತೆಗೆ ಈ ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆ ಇರುತ್ತೆ, ಕಳವಳ ಇರುತ್ತೆ. ಅವ್ರಿಗಾಗಿ ಏನೋ ಒಂದ್ ಸ್ವಲ್ಪ ಮೆಡಿಕಲ್ ಆಸ್ಪತ್ರೆಗಳು ಅಥವಾ ಮೆಡಿಸಿನ್ ಅಂತೇಳಿ ಈ ರೀತಿ ಖರ್ಚಾಗುವಂತ. ವೀಕ್ಷಕರೇ, ಸಿಂಹ ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ. ಈ ಜುಲೈ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಎಂಥ ಫಲ ಸಿಗ್ತಾ ಇದೆ, ಎಂತ ಉಪಯೋಗ ಇದೆ, ಎಂತ ಪ್ರಯೋಜನಕಾರಿ ಆಗ್ತಕ್ಕಂತ ಫಲಗಳು ಸಿಗ್ತಾ ಇದೆ, ಲಕ್ಷ್ಮೀ ಯೋಗ ಇದೆಯಾ ಅಥವಾ ಪರಿಹಾರಗಳನ್ನು ಏನ್ ಮಾಡ್ಕೋಬೇಕು ಅನ್ನುವಂತಹ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ನೀವು ತಿಳ್ಕೋಬೇಕು ಅಂತಂದ್ರೆ ವಿಡಿಯೋ ಕೊನೆ ತನಕ ನೋಡ್ಬೇಕು. ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳು ಕೂಡ ನಿಮ್ಗೆ ಈ ವಿಡಿಯೋದಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಸಿಂಹ ರಾಶಿಯವರ ತಕ್ಷಣ ಯಾವತ್ತಿಗೂ ಛಲವಾದಿಗಳು, ಹಠವಾದಿಗಳು, ಮಹತ್ವಾಕಾಂಕ್ಷೆ ಮತ್ತೆ ಅತಿ ಭೋಗಾಸಕ್ತಿ ಇರುತ್ತೆ. ಮತ್ತೆ ಪ್ರಪಂಚದ ಎಲ್ಲಾ ಸೌಂದರ್ಯವನ್ನು ಸವಿಬೇಕು, ಎಲ್ಲ ಇಷ್ಟಾರ್ಥಗಳನ್ನ ಸಿದ್ಧಿಸ್ಕೋಬೇಕು ಅನ್ನುವಂತಹ ಮಹದಾಸೆ ಇರುತ್ತೆ. ತುಂಬಾ ಹಠ ಇರುತ್ತೆ, ಛಲ ಇರುತ್ತೆ, ಗತ್ತಿರುತ್ತೆ, ಗಾಂಭೀರ್ಯ ಇರುತ್ತೆ, ಜೊತೆಗೆ ಕೋಪ ಇರುತ್ತೆ, ಬಹಳಷ್ಟು ಕೋಪ ಇರುತ್ತೆ. ಆ ಕೋಪವನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಬಹಳಷ್ಟು ಒಳ್ಳೇದು. ನಿಮ್ಮ ಒಂದು ಮೈನಸ್ ಪಾಯಿಂಟ್ ಅಂತಂದ್ರೇನೆ ನಿಮ್ ಕೋಪ ಆಗುತ್ತೆ. ಅತಿಯಾದ ಆತ್ಮವಿಶ್ವಾಸನೂ ನಿಮ್ಮ ಮೈನಸ್ ಪಾಯಿಂಟ್ ಆಗುತ್ತೆ. ಇದ್ರ ಬಗ್ಗೆ ನೀವು ಎಚ್ಚೆತ್ಕೋಬೇಕಾಗತ್ತೆ. ಮತ್ತೆ ಉದಾರಿಗಳು, ನೀವು ಎಲ್ಲರನ್ನೂ ದಾನ ಮಾಡ್ಬಿಡ್ತೀರಿ, ಎಲ್ಲರನ್ನೂ ನಂಬಿಡ್ತೀರಿ. ಇದು ಇರುವಂತದ್ದನ್ನ ನಿಮ್ಮ ಅವಶ್ಯಕತೆಯನ್ನ ಮೀರಿ ದಾನ ಮಾಡುವಂತಹ ಒಂದು ವಿಚಾರಗಳು ನಿಮ್ಮಲ್ಲಿರ್ತಕ್ಕಂಥದ್ದು. ಕ್ರಿಯಾತ್ಮಕತೆ ಅನ್ನುವಂಥದ್ದು ಇರುತ್ತೆ. ಸ್ನೇಹಮಯ, ನೀವು ಸ್ನೇಹಕ್ಕೆ ಬಹಳಷ್ಟು ಒತ್ತು ಕೊಡುವಂಥದ್ದು, ಸ್ನೇಹಕ್ಕೆ ಬಹಳಷ್ಟು ಬೆಲೆ ಕೊಡ್ತಕ್ಕಂತಹ ಮನಸ್ಥಿತಿ ಯಾರಾದ್ರೂ ಇದ್ರೆ ಅದು ಸಿಂಹ ರಾಶಿಯವರು ಅಂತ ಹೇಳಬೇಕು. ಇಂತಹ ಸಿಂಹ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಲ್ಲಿ ನೋಡೋದಾದ್ರೆ ನೋಡಿ, ನಿಮ್ಮಲ್ಲಿ ಒಂದು ಹೊಸ ಹೊಸ ಬಗೆಯ ಯೋಚನೆಗಳು, ಹೊಸ ಬಗೆಯ ಆಲೋಚನೆಗಳು, ಹೊಸ ಬಗೆಯ ಕ್ರಿಯಾತ್ಮಕವಾಗಿರ್ತಕ್ಕಂಥ ವಿಷಯಗಳು ನಿಮ್ಮಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ನಿಮ್ಮಲ್ಲಿ ಹೊಸತನ ಇರುತ್ತೆ. ಯಾಕಂತಂದ್ರೆ ಹೊಸ ಕಲೆ, ಹೊಸ ವಿಚಾರಗಳು, ಹೊಸ ಅನ್ವೇಷಣೆ, ಹೊಸ ಆವಿಷ್ಕಾರ, ಇದರಲ್ಲಿ ಒಂದು ಒಳ್ಳೆ ಮಹತ್ವದ ಒಂದು ಸಾಧನೆಯನ್ನ ಮಾಡತಕ್ಕಂತ ಸಾಧ್ಯತೆಗಳು ಈ ತಿಂಗಳಲ್ಲಿ ಕಂಡು ಬರುತ್ತೆ. ಯಾಕಂದ್ರೆ ನೀವು ಡಿಫ್ರೆಂಟ್, ಆ ಡಿಫ್ರೆಂಟ್ ಅಲ್ಲೇನೆ ಡಿಫ್ರೆಂಟ್ ಇರೋದ್ರಿಂದ ನಿಮಗೆ ಅದರಿಂದ ಬಹಳಷ್ಟು ಉಪಯೋಗವಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಈ ತಂತ್ರಜ್ಞಾನ ಕಲಿಯುವಂತ ಹುಮ್ಮಸ್ಸಿನಲ್ಲಿ ನೀವು ಇರ್ತೀರಿ. ಹೊಸದನ್ನ ಕಲಿಯುವಂತ ಬಯಕೆ ಇರುತ್ತೆ. ಹೊಸ ಜನರ ಸಂಪರ್ಕ, ಹೊಸ ಯೋಚನೆಗಳು, ಹೊಸ ಕೆಲಸಗಳು, ಹೊಸ ಆವಿಷ್ಕಾರಗಳಲ್ಲಿ ಹೆಚ್ಚಿನ ಒಂದು ಮಗ್ನರಾಗುವಂತದ್ದು, ಅದರಲ್ಲಿ ಸಕ್ಸಸ್ ಕೂಡ ಕಂಡುಕೊಳ್ಳುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ನೀವು ಟೆಕ್ನಿಕಲ್ ಆಗಿ ತುಂಬಾ ಸೌಂಡ್ ಅಲ್ಲಿ ಇರ್ತೀರಿ. ಯಾಕಂದ್ರೆ ನಿಮ್ಮಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಟೆಕ್ನಿಕಲ್ ಇರುತ್ತೆ. ಆ ಟೆಕ್ನಾಲಜಿಯಿಂದ, ಟೆಕ್ನಿಕಲ್ ಇಂದ, ವಿಶೇಷತೆಗಳಿಂದ ಹೆಸರನ್ನು ಮಾಡುವಂತದ್ದು ಅಥವಾ ನಿಮ್ಮನ್ನ ನೀವು ಸುಭದ್ರಗೊಳಿಸ್ಕೊಳ್ತಕ್ಕಂತ ವಿಚಾರಗಳು ಕಂಡು ಬರುತ್ತೆ. ಇನ್ನು ತುಂಬಾ ಕೆಟ್ಟ ಪರಿಸ್ಥಿತಿಗಳಲ್ಲಿಯೂ ಕೂಡ, ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಕೂಡ, ತುಂಬಾ ತೊಂದರೆಯ ಪರಿಸ್ಥಿತಿಯಲ್ಲಿಯೂ ಕೂಡ ನೀವು ಒಂದು ಹಠದಿಂದ, ಛಲದಿಂದ, ಅದನ್ನ ಧೈರ್ಯದಿಂದ ಆ ಸಮಸ್ಯೆಯನ್ನ ಸರಿದೂಗಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಹೆಚ್ಚಿನ ಮಹತ್ವದ ಪ್ರಯತ್ನಗಳು ನಿಮ್ಮಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ನಿಮ್ಮಲ್ಲಿರ್ತಕ್ಕಂಥ ಒಂದು ವಿಶೇಷ ಅಂತ ಹೇಳ್ಬೋದು. ಇದೊಂದು ಒಳ್ಳೆ ಬೆಳವಣಿಗೆ. ಇದರ ಜೊತೆಗೆ ಎಲ್ಲ ಕೆಲಸಗಳಲ್ಲೂ ಕೂಡ ಒಂದಿಷ್ಟು ಬೇಗನೆ ಯಶಸ್ಸು ಸಿಗುವಂತ ಸಾಧ್ಯತೆಗಳಿದೆ. ನೀವು ಸ್ವಲ್ಪ ಅರ್ಜೆಂಟ್ ಇರ್ತೀರಿ. ಸ್ಲೋ ಅನ್ನುವಂಥದ್ದು, ನಿಧಾನ ಅನ್ನುವಂಥದ್ದು ನಿಮ್ ಹಿಸ್ಟ್ರಿನಲ್ಲೇ ಇಲ್ಲ. ಯಾವುದೇ ಇದ್ರೂ ಫಾಸ್ಟ್ ಆಗ್ಬೇಕು, ಜಲ್ದಿ ಆಗ್ಬೇಕು, ಬೇಗ ಆಗ್ಬೇಕು ಅನ್ನುವಂತ ಮನಸ್ಥಿತಿಯಲ್ಲಿ ಇರ್ತಕ್ಕಂತಹ ಒಂದು ವಿಚಾರಗಳು ನಿಮ್ಮಲ್ಲಿರ್ತಕ್ಕಂಥದ್ದು. ಇನ್ನು ಅಧಿಕ ಲಾಭಗಳನ್ನ ಇದರಿಂದ ನೀವು ಕಂಡುಕೊಳ್ತೀರಿ. ವೇಗವಾಗಿ ನೀವು ಅರ್ನಿಂಗ್ ಮಾಡೋದು, ವೇಗವಾಗಿ ಡೆವಲಪ್ಮೆಂಟ್ ಆಗುವಂತ ವಿಚಾರದ ನಿಟ್ಟಿನಲ್ಲಿ ಸಮಯಕ್ಕೆ ಹೆಚ್ಚಿನ ಮಹತ್ವ ಏನ್ ಕೊಡ್ತೀರಲ್ಲ, ಅದು ನಿಮ್ಮನ್ನ ಒಂದ್ ಒಳ್ಳೆ ವೇನಲ್ಲಿ, ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ಲಿ ತಂದು ಇಡುವಂತ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಪ್ರಮುಖವಾಗಿರತಕ್ಕಂತ ನಿರ್ಧಾರಗಳು ಭವಿಷ್ಯದ ಯೋಜನೆಯ ಮೇಲೆ ಬಹಳಷ್ಟು ಪ್ರಭಾವಗಳನ್ನ ಬೀರುವಂತದ್ದು. ಒಂದು ಒಳ್ಳೆಯ ಪರಿಣಾಮಗಳು, ಒಳ್ಳೆಯ ಪ್ರಭಾವಗಳು, ಈಗ ತೆಗೆದುಕೊಳ್ಳುವಂತ ನಿರ್ಧಾರಗಳು ಭವಿಷ್ಯದ ಯೋಜನೆಗಳ ಬಗ್ಗೆ ಬಹಳ ಅನುಕೂಲಕಾರಿಯಾಗಿರ್ತಕ್ಕಂಥ ಫಲಗಳು ನಿಮಗೆ ಇಲ್ಲಿ ಸಿಗುವಂತ ಸಾಧ್ಯತೆ ಇದೆ. ಇನ್ನು ಆಪ್ತರ ಸಲಹೆ ಬಹಳ ಉಪಯುಕ್ತ. ನಿಮ್ಮ ತಂದೆ ತಾಯಿಗಳ ಸಲಹೆ, ಗುರುಗಳ ಸಲಹೆ, ನಿಮ್ಮ ನೆಚ್ಚಿನವರ ಸಲಹೆಯನ್ನ ನೀವು ಪಡ್ಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಅದರಿಂದ ಬಹಳ ಅನುಕೂಲಕರವಾಗಿರ್ತಕ್ಕಂಥ ಫಲಗಳು ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. ಜೊತೆಗೆ ಮನಸ್ಸಿನ ಸಮಾಧಾನಕ್ಕಾಗಿ ಯಾವುದೋ ಒಂದು ಕ್ಷೇತ್ರ ದರ್ಶನ ಮಾಡುವಂಥದ್ದು, ಮತ್ತೆ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಗಳನ್ನ, ಪರಿಸರಗಳನ್ನ ನೋಡುವಂತಹ ಸನ್ನಿವೇಶಗಳು ನಿಮಗೆ ಈ ಒಂದು ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಉತ್ತಮವಾಗಿರ್ತಕ್ಕಂತಹ ಆಹಾರ ಸೇವನೆ ಆಗುವಂಥದ್ದು, ಅಂದ್ರೆ ಒಳ್ಳೆ ಆಹಾರ ಸೇವಿಸ್ತೀರಿ, ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಆಹಾರ ಸೇವಿಸುವಂಥದ್ದು, ಮತ್ತೆ ಅದನ್ನ ಎಂಜಾಯ್ ಮಾಡ್ತೀರಿ.
ಯಾಕಂದ್ರೆ ಜೀವನದಲ್ಲಿ ಎಷ್ಟು ಒಂದು ಖುಷಿಯನ್ನ ಪಡ್ತಿರಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲೈಫ್ ಅನ್ನ ಎಂಜಾಯ್ ಮಾಡುವಂತ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಅಧಿಕ ಖರ್ಚು ಇರುತ್ತೆ, ಅದು ಖರ್ಚು ನಿಮ್ಗೆ ಮೊದಲಿಂದನೂ ಇದೆ. ಆ ಖರ್ಚಿಗೆ ಅಂಕುಶ ಹಾಕ್ಬೇಕು, ಖರ್ಚಿಗೆ ಕಡಿವಾಣವನ್ನು ಹಾಕಬೇಕು. ಖರ್ಚಿಗೆ ಕಡಿವಾಣವನ್ನ ಹಾಕದೇ ಇದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಹಣಕಾಸಿನ ಸಮಸ್ಯೆಗಳನ್ನ ತಲೆದೂರುವಂತ ಸಾಧ್ಯತೆ, ತೊಂದರೆಯಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆಗಳು ಇರತಕ್ಕಂಥದ್ರಿಂದ ಸ್ವಲ್ಪ ಹಣಕಾಸಿಗೆ ಹೆಚ್ಚಿನ ಮಹತ್ವವನ್ನ ನೀವು ಇಲ್ಲಿ ಕೊಡಬೇಕಾಗತ್ತೆ. ಇದ್ರ ಬಗ್ಗೆ ಗಮನದಲ್ಲಿರಲಿ. ಜೊತೆಗೆ ಈ ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆ ಇರುತ್ತೆ, ಕಳವಳ ಇರುತ್ತೆ. ಅವ್ರಿಗಾಗಿ ಏನೋ ಒಂದ್ ಸ್ವಲ್ಪ ಮೆಡಿಕಲ್ ಆಸ್ಪತ್ರೆಗಳು ಅಥವಾ ಮೆಡಿಸಿನ್ ಅಂತೇಳಿ ಈ ರೀತಿ ಖರ್ಚಾಗುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ನೀವು ಇಲ್ಲಿ ಹರಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಅಂದಾಗ ಮಾತ್ರ ನಿಮಗೆ ಇನ್ನೂ ಹೆಚ್ಚಿನ ಉಪಯೋಗಗಳಾಗುವಂತಹ ಸಾಧ್ಯತೆಗಳು ಕಂಡು ಬರತಕ್ಕಂಥದ್ದು. ಇನ್ನು ನಿಮ್ಮ ಕಠಿಣವಾಗಿರ್ತಕ್ಕಂಥ ನಡವಳಿಕೆಯಿಂದ ಸ್ವಲ್ಪ ಆಪ್ತರಿಗೆ ನೋವಾಗ್ತದೆ. ಒರಟಾಗಿ ನಡ್ಕೊಳ್ಳುವಂತದ್ದು ಕೆಲವೊಂದು ಜನರಿಗೆ ಮಾನಸಿಕವಾಗಿ ನೋವನ್ನ ತರಿಸುವಂತಹ ಸಾಧ್ಯತೆಗಳು ಇರತಕ್ಕಂಥದ್ರಿಂದ ಸ್ವಲ್ಪ ತಾಳ್ಮೆ ಸಂಯಮದಿಂದ ನಡೆದುಕೊಳ್ಳುವಂತ ಪ್ರಯತ್ನ ಮಾಡಿ. ಎಂತ ಸಮಸ್ಯೆಗಳು ಬಂದ್ರು ಕೂಡ ಸ್ವಲ್ಪ ಶಾಂತತೆ ಅನ್ನುವಂಥದ್ದು ನಿಮ್ಮಲ್ಲಿ ಇರಲಿ, ತಾಳ್ಮೆ ಅನ್ನುವಂಥದ್ದು ಇರಲಿ. ತಾಳ್ಮೆಯಿಂದ ನಿರ್ಧಾರ ತಗೊಳ್ಳಿ, ನೀವು ಖಂಡಿತವಾಗ್ಲೂ ಒಂದು ಒಳ್ಳೆ ಫಲ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಇನ್ನು ಫಲಿತಾಂಶಕ್ಕಾಗಿ ಹೆಚ್ಚಿನ ಒಂದು ಶ್ರಮವನ್ನ ಪಡಬೇಕಾಗುತ್ತೆ. ಒಂದು ರಿಸಲ್ಟ್ ಸಿಗ್ಬೇಕು, ಒಂದು ಪೂರ್ಣ ಆಗ್ಬೇಕು, ಒಂದು ಡೆಡ್ ಎಂಡ್ ಆಗ್ಬೇಕು, ಒಂದು ಸಮಸ್ಯೆಯಿಂದ ಕಂಪ್ಲೀಟ್ ಆಗಿ ನಾವು ಹೊರಗಡೆ ಬರಬೇಕು ಅಂತಂದ್ರೆ ಹೆಚ್ಚಿನ ಪ್ರಯತ್ನವನ್ನ ಪಟ್ರೆ ನಿಮಗೆ ಕಂಪ್ಲೀಟ್ ಆಗಿ ಆ ಸಮಸ್ಯೆಯಿಂದ ಹೊರಗೆ ಬರುವಂತ ಸಾಧ್ಯತೆಗಳು ಕಂಡು ಬರತಕ್ಕಂಥದ್ದು. ಇನ್ನು ವೃತ್ತಿಯಲ್ಲಿ ಬಹಳಷ್ಟು ಯಶಸ್ಸನ್ನ ಪಡ್ಕೊಳ್ಳುವಂಥದ್ದು, ಇದರಿಂದ ಹಣಕಾಸಿನ ಮೂಲ, ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಲಾಭಗಳು ಗಳಿಸುವಂತಹ ಸನ್ನಿವೇಶಗಳು ನಿಮಗಿಲ್ಲಿ ಕಂಡು ಬರುತ್ತೆ. ಇದರ ಜೊತೆಯಲ್ಲಿ ನೋಡಿ, ಗಣ್ಯರೊಬ್ಬರ ಅಥವಾ ಅತಿಥಿಗಳ ಆಗಮನದಿಂದಾಗಿ ನಿಮಗೆ ಬಹಳ ಖುಷಿಯನ್ನ ತಂದು ಕೊಡುತ್ತೆ. ಹಿರಿಯರ ಒಂದು ಆಶ್ರಯ ಅಥವಾ ವಿವಿಐಪಿಗಳ ದರ್ಶನ, ವಿವಿಐಪಿಗಳು, ಹಿರಿಯರು, ಗಣ್ಯ ವ್ಯಕ್ತಿಗಳು, ಮೇಧಾವಿಗಳು ನಿಮ್ಮ ಮನೆಗೆ ಆಗಮಿಸುವಂತದ್ದು ಅಥವಾ ಅವರಿಗೆ ಭೇಟಿ ಆಗುವಂತದ್ದು, ಅವರ ಒಂದು ಭದ್ರತೆಯನ್ನ ನಿಮಗೆ ಒದಗಿಸ್ತಕ್ಕಂಥದ್ರಿಂದ ಸಂತೋಷವನ್ನ ಪಟ್ಕೊಳ್ಳುವಂತಹ ಸನ್ನಿವೇಶಗಳಿದೆ. ಇನ್ನು ಸಂಗಾತಿಯೊಂದಿಗೆ ಒಳ್ಳೆ ಬಾಂಧವ್ಯ ಇರುತ್ತೆ, ಉತ್ತಮವಾಗಿರ್ತಕ್ಕಂಥ ಸಂಬಂಧ ಇರುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಇರುತ್ತೆ. ಎಂತಹ ಸಮಸ್ಯೆಗಳೇ ಇರಲಿ, ಎಂತಹ ತೊಂದರೆಗಳಿದ್ರು ಕೂಡ ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಇತ್ತು ಅಂತಂದ್ರೆ ಬಹಳಷ್ಟು ಉಪಯುಕ್ತವಾಗಿರ್ತಕ್ಕಂಥ ಫಲಗಳು ಸಿಗ್ತವೆ. ಮನೆತನ ಆರ್ಥಿಕ ದೃಷ್ಟಿಯಿಂದ ಅದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿ ಉತ್ತಮವಾಗಿದ್ರು ಕೂಡ ಖರ್ಚಿನ ಮೇಲೆ ಹಿಡಿತ ಇರಬೇಕು. ಸಾಲ ಮಾಡ್ಬೇಕಾಗುತ್ತೆ, ಒಂದೊಂದು ಟೈಮ್ ನಲ್ಲಿ ಸಾಲಕ್ಕೆ ಕಡಿವಾಣ ಹಾಕ್ಬೇಕು. ಹಂತವಾಗಿ ಆ ಸಾಲದಿಂದ ಹೊರಗಡೆ ಬರುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಬೇಕಾಗುತ್ತೆ ಸಿಂಹ ರಾಶಿಯವರು ಈ ತಿಂಗಳಲ್ಲಿ. ಇನ್ನು ಕಿರಿಕಿರಿ ಆಗುವ ಸುದ್ದಿಯನ್ನ ಕೇಳುವಂತಹ ಸನ್ನಿವೇಶಗಳು ಕೂಡ ಇದಾವೆ, ತಾಳ್ಮೆ ಇರಬೇಕು. ಕೆಲವೊಬ್ಬರಿಗೆ ವ್ಯಾಪಾರದಲ್ಲಿ ಏನಾದ್ರೂ ಅತಿಯಾಗಿ ನಡೆದುಕೊಂಡ್ರೆ ಅಥವಾ ನಂಬಿಕೆ ಇಲ್ಲದಂತ ವ್ಯಕ್ತಿಗಳಿಗೆ ನಂಬಿದ್ರೆ ಮೋಸ ಆಗುವಂತಹ ಸನ್ನಿವೇಶಗಳು ಇರತಕ್ಕಂಥದ್ದು, ಇದರ ಬಗ್ಗೆ ಗಮನಕ್ಕಿರಬೇಕು. ಇನ್ನು ಹೆಚ್ಚುತ್ತಿರತಕ್ಕಂತಹ ಖರ್ಚಿನಿಂದಾಗಿ ಸ್ವಲ್ಪ ಚಿಂತೆ ಇರುತ್ತೆ, ಕಳವಳ ಇರುತ್ತೆ. ಏನಪ್ಪಾ ಈ ರೀತಿ ಹೋಗ್ತಾ ಇದೆಯಲ್ಲ, ಇದನ್ನ ಹೆಂಗೆ ನಿಯಂತ್ರಣ ಮಾಡ್ಬೇಕು ಅನ್ನುವಂತ ಒಂದು ಚಿಂತೆ ನಿಮ್ಮ ಮನಸ್ಸಿನಲ್ಲಿ ಆವರಿಸುವಂತಹ ಸನ್ನಿವೇಶಗಳಿರುತ್ತೆ. ಮಾನಸಿಕವಾಗಿರ್ತಕ್ಕಂಥ ಶಾಂತಿಗಾಗಿ ದೇವಸ್ಥಾನಗಳ ದರ್ಶನವನ್ನ ಮಾಡುವಂಥದ್ದು, ಈ ತಿಂಗಳ ಕೊನೆಯಲ್ಲಿ ಮನೋರಂಜನೆಗಾಗಿ ಎಲ್ಲ ಒಂದು ಕಡೆ ಸುತ್ತಾಟವನ್ನ ನಡೆಸುವಂತದ್ದು ಮನಸ್ಸಿಗೆ ಸಮಾಧಾನವನ್ನ ತಂದು ಕೊಡುವಂತ ಸಾಧ್ಯತೆ ಇದೆ. ಎಲ್ಲಾ ತೊಂದರೆಗಳನ್ನ ತಾಳ್ಮೆಯಿಂದ ಎದುರಿಸಿ ಅದರಲ್ಲಿ ಸಕ್ಸಸ್ ಕಾಣುವಂತಹ ಸಾಧ್ಯತೆಗಳು ತುಂಬಾ ಸ್ಪಷ್ಟವಾಗಿ ಸಿಂಹ ರಾಶಿಯವರಿಗೆ ಈ ತಿಂಗಳಲ್ಲಿ ಕಂಡು ಬರುತ್ತೆ. ಅಂದ್ರೇನು, ಅದ್ಭುತವಾಗಿರ್ತಕ್ಕಂತ ಫಲಗಳಿದಾವೆ. ಆದ್ರೆ ವಿಡಿಯೋದಲ್ಲಿ ನಾವು ಎಚ್ಚರಿಕೆಗಳನ್ನ ತಿಳಿಸಿದೀವಲ್ಲ, ಆ ಎಚ್ಚರಿಕೆಗಳನ್ನ ಪ್ರಮುಖವಾಗಿ ಹಣಕಾಸಿನ ಎಚ್ಚರಿಕೆ, ಜನಗಳಿಂದ ಎಚ್ಚರಿಕೆ, ಕೆಲಸದಲ್ಲಿ ಎಚ್ಚರಿಕೆ, 3 ಪ್ರಮುಖವಾದ ಎಚ್ಚರಿಕೆಗಳನ್ನ ಈ ತಿಂಗಳಲ್ಲಿ ನೀವು ಫಾಲೋ ಮಾಡಿದ್ರೆ ನೀವು ಅಂದುಕೊಂಡಿದ್ದಕ್ಕಿಂತಲೂ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನ ಪಡ್ಕೊಳ್ಳುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಇನ್ನು ಈ ಅಡೆತಡೆಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಪರಿಹಾರ ಬೇಡವೆ? ಪರಿಹಾರ ಬೇಕೇ ಬೇಕು. ಹಾಗಾಗಿ ಆ ಪರಿಹಾರಗಳನ್ನ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ನಮಗೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಈ ಜುಲೈ ತಿಂಗಳ ಮಾಸ ಫಲ ಸಿಗ್ತವೆ. ನಿಮಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಸಿಂಹ ರಾಶಿಯವರು ಏನ್ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ಶ್ರೀ ದುರ್ಗಾದೇವಿಯ ಆರಾಧನೆ ಮಾಡ್ತಕ್ಕಂಥದ್ರಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗೆ ಇಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಜೊತೆಗೆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಪಠಣ ಮಾಡ್ತಕ್ಕಂಥದ್ರಿಂದ ಬಹಳ ಅದ್ಭುತವಾಗಿರ್ತಕ್ಕಂತಹ ಫಲಗಳು ಸಿಗುತ್ತೆ. ಒಳ್ಳೆ ಫಲಗಳು ಸಿಗಲಿ ಪ್ರಾರ್ಥನೆ ಮಾಡ್ಕೋತಾ ಸರ್ವೇ ಜನಃ ಸುಖಿನೋ ಭವಂತು.